ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಭಾನುವಾರದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಹಸ್ಬೆಂಡ್ ಜೊತೆನೆ. ಭಾನುವಾರ ಬೆಳಿಗ್ಗೆ ಹಂಗೆ ಹೋಗೋಣ, ಒಂದು 6 ಗಂಟೆ ಟ್ರೈನ್ಗೆ ಅಂತ ಅಂದ್ಕೊಂಡೆ, ಬಟ್ ಮಿಸ್ ಆಯಿತು. ಸರಿ 9 ಗಂಟೆ ಟ್ರೈನ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಅದು ಕೂಡ ಮಿಸ್ ಆಯಿತು. ಸರಿ ಅಂತ ಹೇಳಿ ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗೆ ಬಸ್ಸಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನನ್ನ ಹಸ್ಬೆಂಡ್ ಜೊತೆ ಫಸ್ಟ್ ಟೈಮ್ ನಾನು ಊರಿಗೆ ಈ ರೀತಿ ನಾನು ಬಸ್ಸಲ್ಲಿ ಹೋಗ್ತಾ ಇರೋದು. ಟ್ರೈನಲ್ಲೂ ಸಹ ಹೋಗಿಲ್ಲ ಇದುವರೆಗೂ. ಹಾಗಾಗಿ ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಆದ್ವಿ. ಇನ್ನು ಆಟೋದಲ್ಲೂ ಫಸ್ಟ್ ಟೈಮು. ಆಟೋದಲ್ಲಿ ಮನೆಯಿಂದ ಮೆಟ್ರೋ ಸ್ಟೇಷನ್ವರೆಗೂ ಬಂದ್ವಿ. ಇನ್ನು ಮೆಟ್ರೋದಲ್ಲೂ ಫಸ್ಟ್ ಟೈಮೇ ನಾವಿಬ್ಬರು ಟ್ರಾವೆಲ್ ಮಾಡ್ತಿರೋದ್ರ ಜೊತೆಗೆ ಮೆಟ್ರೋದಲ್ಲಿ ನಾವು ಬಸ್ ಸ್ಟಾಪ್ವರೆಗೂ ಬಂದ್ವಿ. ಬಸ್ ಸ್ಟಾಪಲ್ಲಿ ಬಂದು ಕೆಂಗೇರಿಗೆ ಬಂದು ಅಲ್ಲಿಂದ ಬಸ್ ಹತ್ತಿದ್ವಿ ನಮ್ಮೂರಿಗೆ, ಮಂಡ್ಯ. ಅಲ್ಲಿ ನಮ್ಮ ಅಮ್ಮನ ಮನೆ ಇರೋದು. ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಸ್ಬೆಂಡ್ನ ಎಲ್ಲ ಫಸ್ಟ್ ಟೈಮ್ ಅಂತಲೇ ಹೇಳ್ತಾ ಇದ್ದೀನಿ, ಬೇಜಾರಾಗ್ಬಿಡಿ. ಫಸ್ಟ್ ಟೈಮ್ ಆಗಿರೋದಕ್ಕೆ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಹಸ್ಬೆಂಡ್ನ ಈ ರೀತಿ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಿರೋದು ಫಸ್ಟ್ ಟೈಮ್ ಅಮ್ಮ ಮನೆಗೆ. ಅಮ್ಮ ಹೋಗಿದ ಕೂಡಲೇ ಮೊಮ್ಮಗಳನ್ನ ಎತ್ಕೊಂಡಾದ್ಮೇಲೆ ನನಗೊಂದು ಸ್ವಲ್ಪ ಕ್ಲಾಸ್ ತೊಗೊಂಡ್ರು. ಯಾಕೆ ಹಂಗೆ ಕರ್ಕೊಂಡು ಬಂದಿದ್ದೀಯ ಅಳಿಮೈನ ಅಂತ, ನೆಡ್ಸ್ಕೊಂಡು ಕರ್ಕೊಂಡ್ಬಂದಿದ್ದೀಯಾ, ಬಸ್ಸಲ್ಲಿ ಕರ್ಕೊಂಡ್ಬಂದಿದ್ದೀಯ ಅಂತ ಒಂದಷ್ಟು ಕ್ಲಾಸ್ ತೊಗೊಂಡ್ರು. ಇನ್ನು ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಇಬ್ಬರು ಇದ್ರು. ಅವರು ಕೂಡ ನನಗೆ ಬೈದರು, ಈ ರೀತಿ ಕರ್ಕೊಂಡು ಬಂದಿದ್ದೀಯಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು ಬೈಸ್ಕೊಂಡು ಸುಮ್ಮನೆ ಆದೆ. ಇನ್ನು ವಂಶಿಗೆ ನಮ್ಮಮ್ಮ ಹೋಗಿದ ಕೂಡಲೇ ಬಟ್ಟೆ ಎಲ್ಲ ಬಿಚ್ಚಿಬಿಟ್ರು. ತುಂಬ ಬಿಸಿಲಲ್ಲಿ ಬಂದಿದ್ದೀವಿ, ಮಗು ಶೆಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಬರೀ ಡೈಪರಲ್ಲೇ ಕೂರಿಸಿದ್ರು. ಇನ್ನು ನನ್ನ ಹಸ್ಬೆಂಡು ತುಂಬ ಗರಂ ಆಗಿಬಿಟ್ಟಿದ್ರು ನನ್ನ ಮೇಲೆ. ಆ ಟ್ರೈನೆಲ್ಲ ಮಿಸ್ ಮಾಡಿಸ್ದೆ ಅಂತ ಹೇಳ್ಬಿಟ್ಟು ಅವರು ನೀನು ಈ ಕೋಟಿ ಕೊಟ್ಟರು ನಾನು ಇನ್ನೊಂದ್ಸಲ ಬಸ್ಸಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು, ಅದು ಬೇರೆ ಬಿಸಿಲು ಬೇರೆ ಇತ್ತು, ಜನ ಬೇರೆ ಇದ್ದರು, ತುಂಬ ರಶ್ ಇದ್ದರು. ಸೊ ನನ್ನ ಮೇಲೆ ಸ್ವಲ್ಪ ಗರಂ ಆಗಿಬಿಟ್ಟಿದ್ರು. ಗರಂ ಆಗಿ ಅವ್ರ ಅತ್ತೆಗೆ ಕಂಪ್ಲೇಂಟ್ ಮಾಡ್ತಾಯಿದ್ರು ನನ್ನ ಬಗ್ಗೆ. ಬೇಗ ಅಂತಲ್ಲ ಸುಂಕುತ 6 ಗಂಟೆಗೆ ಹೇಳಿದ್ದೀನಿ ರೆಡಿ ಟ್ರೈನ್ಗೆ ಅಂತ. 7:15 ಆಗ್ತೀನಿ, 7:30 ಕೆಂಗೇರಿಗೆ. 6 ಗಂಟೆಗೆ ಬಿಡಿಸೋಣ. ಎಷ್ಟೊತ್ತಿಗೆ ಟ್ರೈನು ಅಂತ ಮಮ್ಮಿ 6:06 ಇತ್ತ ಮಮ್ಮಿ. ಇವ್ರು ಆಮೇಲೆ 9 ಗಂಟೆಗೆ ಐತೆ ಟ್ರೈನು ಹೋಗೋಣ ಅಂತಂದ್ರೆ ನಾನು ಹಂಗೆ ಸೀದಾ ಮಲ್ಕೊಂಡೆ, ಟೈಮ್ ಪಾಸ್ ಮಾಡಿದೆ, ಆಗೋಯ್ತು. ಇನ್ನು ನೆಕ್ಸ್ಟು ಬಸ್ಸಲ್ಲಿ ಬರೋಷ್ಟರಲ್ಲಿ ಸೀರಿಯಸ್ ಆಗಿ ಸಾಕಾಗೋಯ್ತು. ಅಷ್ಟು ರಶ್ ಇದ್ದರು. ತುಂಬ ಬಸ್ಗಳು ಬಿಟ್ಟಿದ್ದಾರೆ. ಬಟ್ ನಾವು ಒಂದು 5-6 ಬಸ್ ಮುಂದೆ ಬಿಟ್ಟು ಅದಾದಮೇಲೆ ಒಂದು ಬಸ್ ಕ್ಯಾಚ್ ಮಾಡಿದ್ವಿ. ಅದರಲ್ಲೂ ಕೂಡ ಅಷ್ಟೇ ರಶ್ ಇದ್ದರು. ಸರಿ ಅಂತೇಳಿ ಬಂದ್ವಿ. ಹಂಗೂ ಹಿಂಗೂ ಹೋಗಲೇಬೇಕಲ್ಲ ಅಂತ ಹೇಳ್ಬಿಟ್ಟು. ಬಿಸಿಲು ಬೇರೆ ಆಗಿತ್ತು, ತುಂಬ ಅಂದರೆ ತುಂಬ ಶೆಕೆ ಆಗಿತ್ತು. ಯೂಶ್ವಲಿ ಮನೆಗೆ ಬಂದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ನಾನು ಯೂಶ್ವಲಿ ನೈಟಿ ಹಾಕ್ಕೊಂಡು ಜುಟ್ಟೆತ್ತಿ ಮೇಲೆ ಕಟ್ಟಿ ಅದಾದಮೇಲೆ ಅಮ್ಮ ಅಷ್ಟರಲ್ಲಿ ಅಡುಗೆ ಮಾಡಿದರು. ನಾನು ಹಸ್ಬೆಂಡ್ ಕೂತ್ಕೊಂಡು ಊಟನೂ ಕೂಡ ಮುಗಿಸಿದ್ವಿ. ಅದಾದಮೇಲೆ ನಮ್ಮಮ್ಮ ಮೊಮ್ಮಗಳ ಜೊತೆ ಆಟ ಆಡ್ಕೊಂಡ್ರು. ಸೊ 1 ಅವರ್ ಬಿಟ್ಟು ಹಸ್ಬೆಂಡ್ ಕೂಡ ರಿಟರ್ನ್ ಹೋದರು. ಯಾಕಂದರೆ ಮಂಡೇ ಅವ್ರಿಗೆ ಮತ್ತೆ ಆಫೀಸ್ ಇದೆ ಅಲ್ವಾ. ಸೊ ಹಾಗಾಗಿ ನನ್ನ ಡ್ರಾಪ್ ಮಾಡೋದಕ್ಕೆ ಅಂತಲೇ ಅವ್ರು ಬಂದಿದ್ದು. ಸೊ ಅವರು ಕೂಡ ಊರಿಗೆ ಹೊರಟರು. ಇನ್ನು ನೆಕ್ಸ್ಟು ನಾನು ಊರಿಗೆ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಅಕ್ಕ ಭಾವನೂ ಊರಿಗೆ ಬಂದರು. ಇನ್ನು ಹೇಳಬೇಕಂತ ಹೇಳಿದ್ರೆ ಯಾಕೆ ಆ್ಯಕ್ಚುಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನಪ್ಪ ಸತ್ತು 1 ವರ್ಷ ಆಗುತ್ತೆ ಸೋಮವಾರಕ್ಕೆ. ಸೊ ಸೋಮವಾರ ಒಂದು ಕಾರ್ಯ ಇದೆ 1 ವರ್ಷದ್ದು ಅಪ್ಪಂದು. ಹಾಗಾಗಿ ನಾವೆಲ್ಲ ಹೋಗಬೇಕಾಗಿತ್ತು. ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹೋಗಲೇಬೇಕಲ್ವ. ಇನ್ನು ಅಕ್ಕ ಭಾವನೂ ಬಂದರು. ಮಗ ಬಂದ, ನನ್ನ ಮಗ, ಅಕ್ಕನ ಮಗ. ಇನ್ನು ಅಕ್ಕ ಅವ್ರ ಊರಿಂದ ಬರ್ತಿದ್ದಂಗೆ ಎಲ್ಲ ಐಟಮ್ಸು ತಂದಿದ್ದಾರೆ, ಏನೇನು ಬೇಕು ಪೂಜೆಗೆ ಅಂತ ಹೇಳ್ಬಿಟ್ಟು. ಇನ್ನು ಆ ಅಕ್ಕ ಭಾವನ ಊರು ಬಂದು ಬನ್ನೂರು. ಆ್ಯಕ್ಚುಲಿ ಅವ್ರು ಬೆಂಗಳೂರು ಇದ್ದಿದ್ದು, ಇವಾಗ ಸದ್ಯಕ್ಕೆ ಬನ್ನೂರಲ್ಲಿದ್ದಾರೆ. ಅವ್ರದ್ದು ಸ್ವಂತ ಊರು ಬಂದು ಬನ್ನೂರಲ್ಲಿದ್ದಾರೆ. ಇನ್ನು ನನ್ನ ಮಗಳಾಗಿರ್ಬೋದು, ನನ್ನ ಮಗ ಆಗಿರ್ಬೋದು ಅಪರೂಪಕ್ಕೆ ಸೇರಿದ್ದಾರಲ್ವ. ಸೊ ನನ್ನ ಮಗ ಅವನ ಹತ್ರ ಇರೋ ಆಟ ಸಾಮಾನೆಲ್ಲ ತಂಗಿ ಪಾಪ ಕೊಟ್ಟು ಆಟಾಡಿಸ್ತಿದ್ದಾನೆ. ಇದನ್ನು ನೋಡಿ ಖುಷಿ ಆಯಿತು. ಲಾಸ್ಟ್ ಟೈಮ್ ಬಂದಾಗ ನನ್ನ ಮಗಳು ಅಷ್ಟು ಆಟ ಆಡ್ಕೊತಿರ್ಲಿಲ್ಲ. ಈ ಸಲ ಪರವಾಗಿಲ್ಲ ಆಟ ಆಡ್ಕೊತಿದ್ದಾಳೆ. ಹಾಗೆ ಕಾಟನೂ ಕೊಟ್ಟಿದ್ದಾಳೆ. ಯಾರ ಹತ್ರನೂ ಹೋಗ್ತಿಲ್ಲ, ಹೊಸ ಜಾಗ ಅಂತ ಬೇರೆ. ನಮ್ಮಮ್ಮ ಅಂತಾರೆ ಕೈಪಾಠ ಮಾಡಿಬಿಟ್ಟಿದ್ಯಾ, ಜನದ ಜೊತೆ ಬಿಡು ಅಂತ. ಎಲ್ಲಿ ಅಂತ ಬಿಡೋಕ್ಕಾಗುತ್ತೆ? ಇವ್ರಿಗೋಸ್ಕರ ನಾನು ಬೆಂಗಳೂರಿಂದ ಊರಿಗೆ ಬಂದು ಜನದ ಜೊತೆ ಬೆರ್ಸೋಕ್ಕಾಗತ್ತಾ? ಆಗಲ್ಲ. ಏನು ಮಾಡೋಕ್ಕಾಗುತ್ತೆ? ನಾನು ಅತ್ತೆ ಇಬ್ಬರೇ ಇರೋದ್ರಿಂದ
ಸೊ ನಾವಿಬ್ಬರೇ ಎತ್ಕೊಬೇಕು, ನಮ್ಮಿಬ್ರಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಇನ್ನು ನೆಕ್ಸ್ಟು ನಾವು 3 ಜನ ಬ್ಯುಸಿ ಇದ್ದೀವಿ ಅಂತ ಹೇಳ್ಬಿಟ್ಟು ತಂಗಿ ಪಾಪ ಸ್ವಲ್ಪ ಎದ್ಲು ಅಂತ ಹೇಳ್ಬಿಟ್ಟು ನನ್ನ ಮಗನೇ ತೂಗಿ ಮಲಗಿಸ್ತಾ ಇದ್ದಾನೆ. ನೆಕ್ಸ್ಟು ನನ್ನ ರೀಲ್ಸ್ ನೋಡಿ ಅವನು ಕೂಡ ಅದೇ ಥರ ಇಮಿಟೇಟ್ ಮಾಡ್ತಾ ಇದ್ದ. ಇನ್ನಾದಮೇಲೆ ಇನ್ನು ನೈಟು ಮಗ ಅಂತೂ ಮಿಸ್ ಆಗಲೇಬಾರ್ದು ಈ ಕಾರ್ಯಕ್ಕೆ ಅಲ್ವಾ. ಸೊ ನನ್ನ ತಮ್ಮನೂ ಕೂಡ ಬೆಂಗಳೂರಿಂದ ಬಂದ, ನನ್ನ ತಮ್ಮನ ಜೊತೆನೇ ಬರೋದಿತ್ತು ಬೆಂಗಳೂರಿಗೆ. ಅವನು ನೈಟಂಗೆ ಬರ್ತೀನಿ ಅಂತ ಹೇಳ್ದ, ಹಾಗಾಗಿ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದು ಬಿಟ್ಟು ಹೋದರು. ಏನಾದ್ರು ಶಿಷ್ಯ ಅವನ್ನ ಲೈಫ್ ಮಾಡ್ಕೊಂಡಿರ್ತಾರೆ, ತೆಗಿ ಕೊಡ್ತಾನೆ. ಬಾಮ್ಮ ಬಾ. ಲೋ ಎತ್ಕೊಂಡ್ರೆ ಆಯ್ತಲ್ಲ ನೋಡಿ. ಆಯ್ತು ಓನಮ್ಮ. ಎಣ್ಣೆ ಬಾಮ್ಮ ಬಾ ಬಾ. ಓನಮ್ಮ ಈಗಪ್ಪ ಅಚ್ಚು ಮಮ್ಮಿ ಐ ಲವ್ ಯು. ಇನ್ನು ನನ್ನ ಮಗ ಅಂತೂ ಸುಮ್ಮನೆ ಕೂರೋದಿಲ್ಲ, ಏನಾದರೂ ಒಂದು ಚೇಷ್ಟೆ ಮಾಡ್ತಾನೆ ಇರ್ತಾನೆ. ಇನ್ನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.